ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುಮಾ ಪ್ರವೀಣ್ ಮಾತಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ವಾ, ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಒಂದು ನಿಮ್ಮ ಕಡೂರ್ ಹತ್ರ ಒಂದು ದೇವಸ್ಥಾನ ಇದೆ, ಸರಸ್ವತಿಪುರಮ್ ದುರ್ಗಸ್ಥಳ, ಕೇಳಿರ್ತೀರ. ಬಟ್ ಅವ್ರಿಗೆ ಅಲ್ಲಿ ನಂಬಿಕೆ ಅನ್ನೋದು ಇಂಪಾರ್ಟೆಂಟು. ದೇವರು ಎಷ್ಟೇ ದೇವ್ರುಗಳಿಗೆ ಹೋದ್ರೂ ನಂಬಿಕೆ ಅನ್ನೋದು ಇಂಪಾರ್ಟೆಂಟ್, ಓಕೆನಾ. ನಾವು ಅಲ್ಲಿ ಬಸ್ಸಲ್ಲಿ ಹೋಗೋದಕ್ಕೆ ಮಕ್ಕಳಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಟ್ರೈನಲ್ಲಿ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಸನಿಂದ 8:15 ಟ್ರೈನ್ ಇದೆ, ಟ್ರೈನ್ನ ಹತ್ತಿದ್ವಿ, ಓಕೆನಾ. ಟ್ರೈನಲ್ಲಿ ಹೋಗ್ತಾ ಎಂಜಾಯ್ ಮಾಡ್ಕೊಂಡು ಮಕ್ಳಿಗೂ ಸುಸ್ತಾಗದಿರೋ ಥರ ಕಡೂರ್ಗೆ ಹೋದ್ವಿ. ಕಡೂರಿಂದ ಹೋದ ತಕ್ಷಣವೇ ನಮ್ಗೆ ಅಲ್ಲಿ ಆಟೋ ಸಿಗುತ್ತೆ. ಆಟೋಯಿಂದ ಡೈರೆಕ್ಟು ದೇವಸ್ಥಾನ ಹತ್ರನೇ ಬಿಡ್ತಾರೆ. ಸರಸ್ವತಿಪುರಂ ಸ್ಟಾಪ್ ಇರುತ್ತೆ ಅಲ್ಲಿ. ಅಲ್ಲಿ ಬಂದು ದುರ್ಗಸ್ಥಳ ಅಂದರೆ ಫೇಮಸ್ ಆಗಿದೆ. ನೀವು ಯೂಟ್ಯೂಬಲ್ಲಿ ಒಂದ್ಸಲ ಸರ್ಚ್ ಮಾಡಿ ನೋಡಿ, ಸಿಗುತ್ತೆ ದುರ್ಗಸ್ಥಳ ಸರಸ್ವತಿಪುರಂ ಅಂತೇಳಿ. ತುಂಬ ಪವಾಡಗಳು ನಡೆಯುತ್ತೆ, ಬಟ್ ಏನಂದರೆ ನಂಬಿಕೆ ಇದೆ, ಅದಕ್ಕೋಸ್ಕರ ಹೆಲ್ತ್ ಇಶ್ಯೂಸ್ ಎಲ್ಲ ಅದು ಕ್ಲಿಯರ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ನಾವು ತುಂಬ ಟೈಮ್ ಹೋಗಿದ್ದೀವಿ, ಯಾಕಂದರೆ ನಿಯರ್ ನಮ್ಮ ಮನೆ ದೇವರಿದೆ. ಸೊ ಹಾಗಾಗಿ ಹೋದ್ವಿ. ಅಲ್ಲಿ ತುಂಬ ಫ್ರೀ ಇತ್ತು, ಮಂಗಳವಾರ ಆಗಿರೋದ್ರಿಂದ ತುಂಬ ಫ್ರೀ ಇತ್ತು. ನೋಡಿದ್ವಿ, ದುರ್ಗಸ್ಥಳ ಫ್ರೀ ಇತ್ತು, ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ತುಂಬ ಟೈಮ್ ಸೇವಿಂಗ್ಸ್ ಆಯಿತು. ಕಡೂರಿಂದ ಆಟೋದಲ್ಲಿ ಹೋದ್ವಿ, ದೇವಸ್ಥಾನಕ್ಕೆ ಹೋಗಾಯಿತು. ಇನ್ನು 11ಗೆಲ್ಲ ನಮ್ಮದು ದುರ್ಗಸ್ಥಳದಲ್ಲಿ ಮುಗಿದೋಯ್ತು. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮನೆ ದೇವರು ಅಲ್ಲೇ ಸಕ್ರಾಯಪಟ್ಟಣ, ಶಕುನಿ ರಂಗನಾಥ ಸ್ವಾಮಿ ಮತ್ತು ಕೆಂಚರಾಯ ಅಂತ ಇದೆ ಅಲ್ಲಿ ನಮ್ಮ ದೇವರು, ಮನೆ ದೇವರು ಪ್ರವೀಣ್ ಕಡೆಯಿಂದ. ಸರಿ ಆಯ್ತಂತ ಹೇಳಿ ಹೋಗ್ಬೇಕಂತ ಡಿಸಿಷನ್ ತೊಗೊಂಡ್ವಿ. ಅಲ್ಲಿ ಮತ್ತೆ ಗೇಟಿಗೆ ಬಂದ ತಕ್ಷಣ ಬಸ್ ಸಿಕ್ತು, ಬಸ್ಸನ್ನು ಹತ್ತಿದ್ವಿ. ಅಲ್ಲಿಂದ ಸ್ವಲ್ಪ ದೂರ ವಾಕೇಬಲ್ ಇದೆ, ನೋಡಿಕೊಂಡು ಹೊರಟ್ವಿ. ಬಸ್ಸಿಂದ ಏನೊಂದು 15 ಕಿಲೋಮೀಟರ್ಸ್ ಅಷ್ಟೇ. ಎಲ್ಲರೂ ಬಸ್ಸಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ವಲ್ಲ, ಮಕ್ಕಳಿರೋದ್ರಿಂದ ಅಳ್ತಾನೆ. ಇವನು ಚಿಕ್ಕವನಿಂತೂ ಇರೋದೇ ಇಲ್ಲ ನಮ್ಮ ಲಡ್ಡು. ಅಪ್ಪನ ಹೆಂಗಾದರೂ ಕರ್ಕೊಂಡು ಹೋಗ್ಬೋದು, ಇಷ್ಟೇ ದೂರ ಹೋದರು. ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಇಲ್ಲಿ ಆಟೋ ನಿಂತಿದೆ, ಅವರು ನಮಗೆ ಹೆಲ್ಪ್ ಮಾಡಿದ್ರು. ಅಂದರೆ ನಾವು ಇಲ್ಲಿ ಪೂಜೆನ ಮುಗಿಸ್ಕೊಂಡು, ಇದು ಗೊತ್ತಲ್ವ ಹಿಸ್ಟಾರಿಕಲ್ ಪ್ಲೇಸು, ಶಕುನಿ ರಂಗನಾಥ ಸ್ವಾಮಿ ಫೇಮಸ್ ಇದೆ, ನಮ್ಮ ಮನೆ ದೇವರಿದು. ಓಕೆ ನೋಡಿ, ಶಕುನ ರಂಗನಾಥ ಸ್ವಾಮಿ. ಇಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಅಲ್ಲಿಂದ ಒಂದು ಕೆಂಚರಾಯ ಅಂತೇಳಿದ್ದೆ, ಅಲ್ಲಿಗೆ ಈ ಆಟೋ ಅಂಕಲೇ ಕರ್ಕೊಂಡು ಹೋದರು. ಅಲ್ಲಿಂದ ಕರ್ಕೊಂಡು ಬಂದು ಒಂದು ರಾಘವೇಂದ್ರ ಸ್ವಾಮಿಗಳು ಬಂದಿರೋ ಪ್ರಸಾದ ಇದೆ ಅಂತ ಹೇಳಿ ಅಲ್ಲೊಬ್ಬರು ಪ್ರಸಾದನ ಕೊಟ್ಟರು. ಅದನ್ನು ತಿಂದು ಅಲ್ಲಿಂದ ಹೊರಟ್ವಿ. ಮತ್ತು ರಿಟರ್ನು 6 ಟ್ರೈನ್ ಇತ್ತು. ಮತ್ತು ಕಡೂರ್ಗೆ ಹೋಗಿ ಕಡೂರಲ್ಲಿ ಟ್ರೈನ್ನ ಹತ್ತಿ ನಮ್ಮ ಜರ್ನಿ ಪೂಜೆನ ಮುಗಿಸಿದ್ವಿ. ಹ್ಯಾವ್ ಎ ನೈಸ್ ಡೇ. ಚೆನ್ನಾಗಿತ್ತು. ಎಂಜಾಯ್ ದ ಡೇ ಆ್ಯಂಡ್